ಕ್ರೀಮ್ ಅಲ್ಲ ಅದು ಪಾಯಸ. ಹೆಂಗಿದೆ ಸುಡ್ತದ? ಚೆನ್ನಾಗಿದೆ. ಚೆನ್ನಾಗಿದ್ರೆ ಹೆಂಗೆ ಹೇಳ್ಬೇಕು? ಗುಡ್ ಗರ್ಲ್. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್ ಹೆಲ್ತ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ನಾನು ಹಾಕ್ತಾ ಇರೋದು ಹೆಲ್ದಿ ರೆಸಿಪಿ ಅಂತೇನಿಲ್ಲ, ಬಟ್ ಏನಪ್ಪ ಅವಾಗವಾಗ ನಾವು ಚೀಟ್ ಮೀಲ್ ಅಂತ ಮಾಡ್ತಾ ಇರ್ತೀವಲ್ಲ, ಸ್ವೀಟ್ ಅದು ತಿನ್ಬೇಕನ್ನೋರಿಗೆ. ಸೊ ನಾನು ಈ ಸ್ವೀಟ್ ಮಾಡ್ತಾ ಇರೋದು. ಯಾರೆಲ್ಲ ಈ ಥರ ಮನೇಲಿ ಮಾಡ್ತೀರಾ, ಅದರಲ್ಲಿ ಇವಾಗ ಯುಗಾದಿ ಒಂದಿದೆಯಲ್ಲ, ಸೊ ಏನಾದರೂ ಒಂದು ಸ್ಪೆಷಲ್ ಮಾಡಿಕೊಡ್ಬೇಕಂತ ಟ್ರೈ ಮಾಡ್ತಾ ಇರೋದು. ಯುಗಾದಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸಾಬುದಾನಿ ಪಾಯಸ. ಆ್ಯಕ್ಚುಲಿ ಇದನ್ನು ವ್ರತಕ್ಕೂ ಯೂಸ್ ಮಾಡ್ತಾರೆ, ಸಾಬುದಾನಿ ಎಲ್ಲ. ಸೊ ಆಕೆ ಹೇಗೆ ಮಾಡ್ತದ್ದು, ನಾನೊಂದು ಪಾತ್ರೆ ಇಟ್ಕೊಂಡಿನಿ, ಅದಕ್ಕೆ ನನಗೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ನ ಇಟ್ಕೊಂಡು ಅದನ್ನು ತುಪ್ಪ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಯೂಸ್ ಮಾಡ್ತಾಯಿದ್ದೆ. ಸೊ ಅದನ್ನು ಫ್ರೈ ಮಾಡಿ ಒಂದು ಸೈಡ್ ಎತ್ತಿಟ್ಕೋತೀನಿ. ನೋಡ್ಬೋದು, ಸ್ವಲ್ಪ ಏನಂದರೆ ಒಣ ದ್ರಾಕ್ಷಿ, ಬಾದಾಮು ಮತ್ತು ಒಳ್ಳೆ ಅಕ್ರೋಟು ಮತ್ತು ಗೋಡಂಬಿ ಇವನ್ನೆಲ್ಲ ಹಾಕಿ ಫ್ರೈ ಮಾಡಿ ಸ್ವಲ್ಪ ಫ್ರೈ ಮಾಡಬೇಕು. ಆ್ಯಕ್ಚುಲಿ ನಾನು ಸಾಬುದಾನೂ ಆಲ್ರೆಡಿ ನೆನೆ ಇಟ್ಟಿದ್ದೀನಿ. ಹಾಫ್ ಆ್ಯನ್ ಅವರ್ ನೆನೆ ಇಟ್ಟರೆ ಸಾಕು. ಯಾಕಂದರೆ ಇವು ಚಿಕ್ಕ ಚಿಕ್ಕಿದು ಇದ್ದಾವೆ, ದೊಡ್ಡ ಇದ್ದರೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಸೊ ಸ್ವಲ್ಪ ಚಿಕ್ಕದಿರೋದ್ರಿಂದ ಒಂದು 2-3 ಥರ ವಾಶ್ ಮಾಡಿ ಆಮೇಲೆ ಹಾಗೆ ಸ್ವಲ್ಪ ನೆನೆ ಇಟ್ಟರೆ ಸಾಕು ಆಗಿರ್ತದೆ. ಓಕೆ, ಅಥವಾ ನೀವು ಆಯಿಲಲ್ಲೂ ಫ್ರೈ ಮಾಡಿದ್ರೂ ಬರುತ್ತೆ, ಡೈರೆಕ್ಟ್ ಕೂದಿಸಿದ್ರು. ಬಟ್ ಈ ಥರ ಮಾಡಿದ್ರೆ ಜಲ್ದಿ ಆಗುತ್ತೆ. ಸೊ ನೋಡಿ, ನಾನು ಆಲ್ರೆಡಿ ನೆನೆ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಇಷ್ಟು ಅದು ಫ್ರೆಶ್ ಮಾಡಿದ್ರೆ ಒಳಗೆ ಹೋಗ್ಬೇಕು, ಅವಾಗ ನಮ್ಗೆ ಗೊತ್ತಾಗುತ್ತೆ ಆಲ್ರೆಡಿ ನೆನೆದವ ಅಂಥೇಳಿ. ಸೊ ಇದು ಅದೇ ತುಪ್ಪದಲ್ಲಿ ನಾನು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ 1-2 ನಿಮಿಷ. ಈ ಥರ ಫ್ರೈ ಮಾಡೋದ್ರಿಂದ ಏನಂದರೆ ತುಪ್ಪದ ಘಮ ನಾವು ಅದು ಸಾಬುದಾನಿಲಿ ಉಳಿತದೆ. ಸೊ ಟೇಸ್ಟ್ ಚೆನ್ನಾಗಿ ಬರ್ತದೆ. ಯಾರೆಲ್ಲ ಈ ಥರ ಇದು ಒಂಥರ ಟಿಪ್ ಥರನೇ ಅಂದ್ಕೊಳ್ಳಿ, ಚೆನ್ನಾಗಿರುತ್ತದೆ. ನೀವು ತುಪ್ಪದಾಗೆ ನೀವು ಫ್ರೈ ಮಾಡಿದರೆ ಅದು ಘಮ ಉಳಿತದೆ, ರುಚಿನೂ ಬರುತ್ತೆ. ಕೆಲವೊಂದು ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತಂದರೆ, ಒಂದು ಚೂರು ಚೇಂಜ್ ಮಾಡಿದರೆ ಸಾಕು, ಟೇಸ್ಟೇ ಚೇಂಜ್ ಆಗ್ತಾ ಇರ್ತದೆ. ಸೊ ಅದಕ್ಕೆ ನಾನು ತುಪ್ಪದಲ್ಲೇ ನೀಟಾಗಿ ಅದರಲ್ಲಿ ನೀರಿನ ಅಂಶ ಏನಿರ್ತದಲ್ಲ ಅದೆಲ್ಲ ಇದಕ್ಕೆ ಹೀರ್ಕೊಂಡು ತುಪ್ಪ ಇದಕ್ಕೆ ಕರ್ಗೋಡ್ ಥರ ಈ ಥರ ಸ್ಪೂನಿಲ್ಲೇ ಕಲಿಸ್ತಾ ನಾನು ಇದು ಮಾಡಿದ್ದೀನಿ. ನೋಡ್ಬೋದು, ಈ ಥರ ಚೆನ್ನಾಗಿ ಹುರ್ಕೊಂಡ್ಮೇಲೆ ಆಮೇಲೆ ನಾನು ನೀರು ಹಾಕ್ತೀನಿ ಫಸ್ಟು, ಯಾಕಂದರೆ ಸ್ವಲ್ಪ ಬಾಯ್ಲ್ ಆಗಬೇಕಂತೇಳಿ. ನೀರು ಹಾಕ್ಕೊಂಡು ಬಾಯ್ಲ್ ಮಾಡಿದ ಮೇಲೆ ಲಾಸ್ಟಿಗೆ ನಾನು ಆ್ಯಕ್ಚುಲಿ ಹಾಲು ಹಾಕ್ಬೋದು. ಈ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಕಂಟಿನ್ಯೂ ಕೊನೆ ತನಕ ನೋಡಿ, ಚೆನ್ನಾಗಿರುತ್ತದೆ, ಎಷ್ಟು ಟೇಸ್ಟಿಯಾಗಿರ್ತದೆ. ಇವಾಗ ಗೆಸ್ಟ್ ಬಂದಾಗ ಸಹ ಇದನ್ನು ಮಾಡ್ಬೋದು, ಭಾಳ ಟೈಮ್ ಇಡಲ್ಲ, ಒಂದು 10 ನಿಮಿಷದಲ್ಲೇ ರೆಡಿ ಆಗುತ್ತೆ. ಗೆಸ್ಟ್ ಬಂದಾಗ ಸಹ ಟ್ರೈ ಮಾಡ್ಬೋದು. ಒಳ್ಳೆ ಇವಾಗ ಯುಗಾದಿ ಇದೆಯಲ್ಲ ನಿಯರು, ಸೊ ಯುಗಾದಿ ಸ್ಪೆಷಲ್ ಆಗಿಯೂ ಇದನ್ನು ಮಾಡ್ಬೋದು. ನಾನು ಯೂಶ್ವಲಿ ಸಕ್ಕರೆ ಹಾಕಿದ್ದೀನಿ, ಯಾಕಂದರೆ ಬೆಲ್ಲ ಇರಲಿಲ್ಲ, ಹೀಗಾಗಿ. ಬಟ್ ನೀವು ಇಲ್ಲ ಸಕ್ಕರೆ ಬೇಡ ಬೆಲ್ಲ ಅಂತಲೂ ಯೂಸ್ ಮಾಡಿ ಮಾಡ್ಬೋದು, ಅದೂ ತುಂಬ ಚೆನ್ನಾಗಿರುತ್ತೆ. ನಾನೇ ಇರಲಿ, ನಾವು ಯಾವಾಗಾದರೂ ಒಮ್ಮೆ ಅಷ್ಟೇ ಸ್ವೀಟ್ ಮಾಡೋದಂತ ಹೇಳಿ ಸಕ್ಕರೆನೇ ಯೂಸ್ ಮಾಡಿದ್ದು. ಓಕೆ, ನೋಡ್ಬೋದು, ಅದನ್ನು ನೀಟಾಗಿ ಅದೆಲ್ಲ ತಳ ಹಿಡಿದಿರ್ತದೆ. ಅವನ್ನ ನೀರು ಹಾಕ್ಕೊಂಡು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕಲ್ವಾ, ಇವಾಗ ಅಷ್ಟು ಹಾಕೋಬೇಕು. ನಿಮ್ಗೆ ಎಷ್ಟು ಜನಕ್ಕೆ ಮಾಡ್ತಾ ಇದ್ರಲ್ಲ ಅದ್ರ ಮೇಲೆ ಡಿಪೆಂಡು. ನೋಡ್ಬೋದು, ಇದು ಇವಾಗ ತಿನ್ನಿದೆ, ಇನ್ನೂ ತಿನ್ನಿರುತ್ತೆ. ಈ ಥರನೇ ಫುಲ್ಲು ನೀರಾಗುತ್ತೆ. ಅದು ಕುದ್ದು ಅದು ಉಬ್ಬುತ್ತವ, ಅದು ಒಂದು ಡಬಲ್ ಆಗುತ್ತೆ ಅದರ ಸೈಜು. ಅಲ್ಲಿ ತನಕ ಸ್ವಲ್ಪ ಕುದಿಸ್ಬೇಕು. ಕುದಿಸಿದ ಮೇಲೆ ಆಮೇಲೆ ಹಾಗೆ ಒಂದು ಡ್ರೈ ಫ್ರೂಟ್ಸು ಒಂದಿಷ್ಟು, 1-2 ಬಾದಾಮಿ, 2 ಗೋಡಂಬಿ ಮತ್ತು ಒಂದು ಅಕ್ರೋಟು, ಇದು ಒಂದು ಸ್ವಲ್ಪ ಚೂರು ಅಂದರೆ 1 ಸ್ಪೂನ್ ಅಕ್ಕೆ, ಇವನ್ನೆರಡೂ ನೆನೆ ಇಡಬೇಕು ಒಂದು ಅರ್ಧ ತಾಸು ಮುಂಚೆನೇ, ಅದನ್ನು ಸಹ. ಸೊ ಏನಾಗುತ್ತೆ ನಮಗೆ ಥಿಕ್ನೆಸ್ ಚೆನ್ನಾಗಿ ಬರ್ತದೆ. ಓಕೆ, ನಾನು ಆಲ್ರೆಡಿ ಸಕ್ಕರೆ ಹಾಕ್ತೀನಿ ಅಂದಿದ್ನಲ್ಲ, ನಾನು ಸಕ್ಕರೆ ಹಾಕಿದೆ. ಅದೇನು ನೆನೆ ಇಡ್ತೀವಲ್ಲ, ಅವ್ನು ನೆನೆ ಇಟ್ಟು, ನಾನು ನೆನೆ ಇಟ್ಟಿರಲ್ಲ ಸಲುವಾಗಿ ನಾನು ಅದನ್ನು ಕುದಿಸ್ಕೋತೀನಿ. ನಿಮ್ಮ ಮುಂದೆ ನೋಡ್ಬೋದು, 2 ಗೋಡಂಬಿ, 2 ಪಿಸ್ತಾ, ಇವನ್ನೆಲ್ಲನೂ ಏನಾಯ್ತು ನೀಟಾಗಿ ಬಾಯ್ಲ್ ಮಾಡ್ಕೋತಾ ಇರಬೇಕು. ಓಕೆ, ಈ ಥರ ಸ್ವೀಟ್ಸ್ ಅವಾಗವಾಗ ಮಾಡಿದ್ರೆ ಚೆನ್ನಾಗಿ, ಬಟ್ ಶುಗರ್ ಯೂಸ್ ಮಾಡೋದ್ರಿಂದ ಭಾಳ ಹೆಲ್ತಿಗೆ ಪ್ರಾಬ್ಲಮ್ಸ್ ಇದೆ. ಸೊ ಶುಗರ್ ಅವಾಯ್ಡ್ ಮಾಡಬೇಕು. ಬಟ್ ನಾನು ಫಸ್ಟ್ ಈಗ ಭಾಳ ದಿನದ ಮೇಲೆ ಸ್ವೀಟ್ ಮಾಡ್ತಾ ಇರೋದ್ರಿಂದ ಸಕ್ಕರೆದು ಮಾಡ್ತಾಯಿದ್ದೀನಿ. ಬೆಲ್ಲ ಇತ್ತಂದರೆ ಆಫ್ಕೋರ್ಸ್ ನಾನು ಬೆಲ್ಲನೇ ಯೂಸ್ ಮಾಡೋದು ಜಾಸ್ತಿ. ಮತ್ತು ಹಾಗೆ ಒಂದು 2 ಏಲಕ್ಕಿ ಕುಟ್ಟಿ ಅದು ಸೊಪ್ಪೆ ಸಮೇತ ನಾನು ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ. ನೋಡಿ, ನೀಟಾಗಿ ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಬಾಯ್ಲ್ ಬರಬೇಕು. ಬಾಯ್ಲ್ ಬಂದ ಮೇಲೆ ನಾನು ಹಾಲು ಹಾಕೋದು, ಅಲ್ಲಿ ತನಕ ಹಾಕಲ್ಲ. ಅಂದರೆ ನೀಟಾಗಿ ಬರುತ್ತೆ, ಫ್ಲೇವರ್ ಎಲ್ಲನೂ ಕೂಡ್ತದೆ. ಇದು ನೋಡ್ಬೋದು, ನೀರು ಥರ
ಅದು ಸಪ್ರೇಟ್ ಇದು ಸಪ್ರೇಟ್ ಅನಿಸ್ತಾ ಇದೆ. ಬಟ್ ನಾನು ನಿಜ ಹೇಳ್ತೀನಿ, ನಿಮ್ಗೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತದೆ. ನಾನು ಮಿಕ್ಸ್ ಮಾಡ್ಕೋತಾ ಅದು ಕುದ್ದಿದೆ ಇಲ್ಲ ಅಂತ ಚೆಕ್ ಮಾಡ್ಕೋತೇನೆ, ಅಥವಾ ತಳ ಹಿಡಿತಾ ಇದೆ ಏನೋ ಅಂತ ಚೆಕ್ ಮಾಡ್ಕೋತಾನೆ ಮಾಡ್ತಾಯಿದ್ದೀನಿ. ಈ ಥರ ಅವಾಗ ಟರ್ನ್ ಮಾಡ್ಕೋತಾ ಇರಬೇಕು, ಇದರಿಂದ ಏನು ಚೆನ್ನಾಗುತ್ತೆ. ಸೊ ಇವಾಗ ನನ್ನ ಕುದಿ ಬರ್ತಾ ಇದೆ. ಸೊ ಆವಾಗ ನಾನು ಒಂಚೂರು ಹಾಲು ಹಾಕ್ತೀನಿ, ಒಂದು 2 ಗ್ಲಾಸ್ಟು ಕೆನೆ ಸಮೇತ ಹಾಕ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಕೆನೆ ಹಾಕೋದ್ರಿಂದ ಎಕ್ಸ್ಟ್ರಾ ನಾವು ಕಂಡೆನ್ಸ್ ಮಿಲ್ಕು ಅವೆಲ್ಲ ಹಾಕೋ ಅವಶ್ಯಕತೆ ಬರೋಲ್ಲ. ಸೊ ನಾವು ಮನೆಯಲ್ಲಿರುವ ಹಾಲಲ್ಲಿ ಕೆನೆ ಇರ್ತದಲ್ಲ, ಆ ಕೆನೆ ಯೂಸ್ ಮಾಡಬೇಕು. ಹಾಗೆ ಸೈಡಲ್ಲಿ ನಾನು ಯೂಶ್ವಲಿ ಹೇಳಿದ್ನಲ್ಲ, ಬಾದಾಮು ಗೋಡಂಬಿ 2 ಕುದಿಸ್ಕೊಳಕ್ಕೆ ಇಟ್ಟಿದ್ದೀನಿ, ನಿಮ್ಗೆ ತೋರಿಸ್ತೀನಿ ಲಾಸ್ಟಿಗೆ. ಹಾಗೆ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಬೇಕು. ಈಗ ನೋಡ್ಬೋದು ನೀವು, ನೀರಿದೆ, ಲಾಸ್ಟಿಗೆ ನೋಡ್ಬೋದು, ಎಷ್ಟು ಚೆನ್ನಾಗಿರ್ತದೆ. ಅದಕ್ಕೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಇರೋದು. ಈಗ ಏನು ಹೇಳಿದ್ನಲ್ಲ, 2 ಗೋಡಂಬಿ, 2 ಬಾದಾಮಿ ಮತ್ತು 1 ಸ್ಪೂನ್ ಅಕ್ಕಿ, ಇವನ್ನೆರಡೂ ನೆನೆ ಇಟ್ಟಿರಬೇಕು. ನೆನೆ ಇಟ್ಟಿರಲಿಲ್ಲ ಅಂದರೆ ಅಟ್ಲೀಸ್ಟ್ ಬಿಸಿ ನೀರಲ್ಲಿ ಬಾಯ್ಲ್ ಮಾಡಬೇಕು. ಅದು ರೈಸ್ ಒಂದು ಹಾಫ್ ಕುಕ್ಕಾಗಿ ಚೂರು ಇವು ಎಲ್ಲನೂ ಮೆತ್ತಗಾದರೆ ನಾವು ಬಾದಾಮದು ಮೇಲೆ ಸೊಪ್ಪೆ ತೆಗಿಬೇಕು. ನೋಡ್ಬೋದು, ಈಗ ಅಕ್ಕಿನೂ ಹಾಕ್ತಾಯಿದ್ದೀನಿ 1 ಸ್ಪೂನು. ಸೊ ಈ ಥರ ಬಾಯ್ಲ್ ಮಾಡಿಕೊಂಡು ನಾವೇನು ಬಾಯ್ಲ್ ಮಾಡಿ ಸೊಪ್ಪೆ ತೆಗೆದು ಮಿಕ್ಸಿಗೆ ಹಾಕಿದರೆ ಒಂದು ತಿಕ್ನೆಸ್ ರೆಡಿ ಆಗುತ್ತೆ. ಸೊ ಆ ತಿಕ್ನೆಸ್ ಅದೇನು ನಮಗೆ ಯೂಸ್ ಆಗುತ್ತೆ ಅಂತಂದರೆ, ಈ ಥರ ಏನು ಲಿಕ್ವಿಡ್ ಥರ ಇರ್ತದಲ್ಲ ಇದು ಪಾಯಸ, ಅದು ಎಲ್ಲ ಗಟ್ಟಿ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ನೋಡ್ಬೋದು, ನಾನೀಗ ಮಿಕ್ಸಿಗೆ ಹಾಕೋತೀನಿ. ಮಿಕ್ಸಿಗೆ ಹಾಕ್ಕೊಂಡು ನಿಮ್ಗೆ ಅದರಲ್ಲಿ ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿ. ಹಾಕ್ಕೊಂಡೆ ಈ ಥರ ತರಿಯಾಗಿ ರುಬ್ಕೋಬೇಕು, ಅಂದರೆ ಪೂರ್ತಿ ನುಣ್ಣಿಗೆ ಹಾಕ್ಬಾರ್ದು. ತಿನ್ನುವಾಗ ಸ್ವಲ್ಪ ಬಾಯಿಗೆ ಹತ್ತದೆ, ಚೆನ್ನಾಗಿ ಅನಿಸುತ್ತೆ. ಈ ಥರ ರುಬ್ಬಿ ಹಾಕ್ಕೊಂಡು ನೀಟಾಗಿ ಮತ್ತೆ ನಾನು ಬಾಯ್ಲ್ ಮಾಡಿಬಿಡ್ತೀನಿ. ಬಾಯ್ಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನೋಡ್ಬೋದು, ನನ್ನ ಮಗಳು ಆಗಲೇ ಕೇಳ್ತಾ ಇದ್ದಾಳೆ, ಏನು ಮಾಡ್ತಾಯಿದ್ದೆ ಮಮ್ಮಿ, ಏನು ಮಾಡ್ತಾಯಿದ್ದೆ ಅಂತೇಳಿ. ಮಾಡ್ತಾಯಿದ್ದಾಳೆ. ನೋಡ್ಬೋದು, ತಿಕ್ಕ ಆಗ್ತಾ ಇದೆಲ್ಲ ಚೆಕ್ ಮಾಡ್ತೀನಿ ನೋಡಿ. ಆವಾಗಲೇ ಎಷ್ಟು ನೀರಿತ್ತು, ಈಗ ಆಲ್ರೆಡಿ ತಿಕ್ನೆಸ್ಸಿಗೆ ಸ್ಟಾರ್ಟ್ ಆಗಿದೆ ನೋಡಿ. ಆಲ್ರೆಡಿ ಅದು ಎಲ್ಲ ಉಬ್ಬಿಬಿಟ್ಟಿದೆ, ಡಬಲ್ ಆಗಿದೆ, ಚೆನ್ನಾಗಿ ಅನಿಸುತ್ತೆ. ಅವಳು ನೋಡ್ತಾ ಇದ್ದಾಳೆ, ಮಮ್ಮಿ ಜಲ್ದಿ ಮಾಡು, ನಾನು ತಿಂತೀನಿ ಅಂತ. ನನ್ನ ಮಗಳು ಹಾಗೆ ಕಾಡಿಸ್ತಾ ಇರ್ತಾಳೆ, ಹಾಗೆ ಅವಳು ಕರ್ಕೊಂಡೇ ಮಾಡೋದು. ನೋಡ್ಬೋದು. ಮತ್ತು ಏನಿದೆ ಅಲ್ಲ, ಇದು ತಿಕ್ನೆಸ್ ಬಂದ ಮೇಲೆ ಕೆಲವೊಬ್ಬರು ಕಲದು ಏನಂದರೆ ಕೇಸರನ್ನು ಹಾಕ್ಬೋದು, ಅಥವಾ ನಾನು ಯೂಶ್ವಲಿ ಬಾದಾಮ್ ಮಿಕ್ಸ್ ಸಿಗುತ್ತೆ, ಅದು ನನ್ನ ಹತ್ರ ಇತ್ತು. ಸೊ ಇದನ್ನೇ ಸ್ವಲ್ಪ ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ, ಬಾದಾಮ್ ಮಿಕ್ಸ್ನ. ನೀವು ಮೈದರ್ ಮೇ ಬಿ ಕೇಸರ ಹಾಕ್ಬೋದು, ಹಿಂಗೇನೂ ತಿನ್ಬೋದು. ನನಗೆ ಕಲರ್ದು ಸ್ವಲ್ಪ ಕಲರ್ಫುಲ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇದನ್ನು ಹಾಕಿ ಮಾಡ್ತಾಯಿದ್ದೀನಿ. ನೋಡ್ಬೋದು, ಸ್ವೀಟ್ನೆಸ್ಸೂ ಭಾಳ ಕಡಿಮೆ ಇಟ್ಟಿದ್ದೀನಿ. ಇದನ್ನು ಹಾಕಿ ಒಂದು 7 ನಿಮಿಷ ಬಾಯ್ಲ್ ಮಾಡಿದರೆ ನಮ್ಮದು ರುಚಿಕರವಾದ ಸಾಬೂದಿನ ಪಾಯಸ ರೆಡಿ ಆಗುತ್ತೆ. ಯಾರೆಲ್ಲ ಇದನ್ನು ಇಷ್ಟಪಟ್ಟಿದ್ರೆ ಟ್ರೈ ಮಾಡಿ. ಪ್ಲೀಸ್ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಹಾಗೆ ನಂಗೆ ಸಪೋರ್ಟ್ ಮಾಡಿ. ಹಾಗೆ ಏನಾದರೂ ಹೇಳಬೇಕಿದ್ರೆ ಕಮೆಂಟ್ ಮಾಡಿ, ಕೇಳಬೇಕಿದ್ದರೆ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.